ಸಾರಿಗೆ ನಿಗಮಗಳ ಶಕ್ತಿ ಕುಂದಿಸ್ತಾ ಸರ್ಕಾರದ ಫ್ರೀ ಟಿಕೆಟ್ ಎನ್ನುವಂತಹ ಪ್ರಶ್ನೆ ಸಾರಿಗೆ ನಿಗಮಗಳ ಕುತ್ತಿಗೆಯನ್ನ ಹಿಸುಕ್ತಾ ಇದೆ ಅಂತ ಬಿಜೆಪಿ ಒಂದು ಆರೋಪವನ್ನ ಮಾಡಿದೆ. ಸಾರಿಗೆ ನಿಗಮಗಳ ಶಕ್ತಿಯನ್ನ ಕುಂದಿಸ್ತಾ ಸರ್ಕಾರದ ಫ್ರೀ ಟಿಕೆಟ್ ಯೋಜನೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಸಾರಿಗೆ ನಿಗಮಗಳ ಕುತ್ತಿಗೆಯನ್ನ ಹಿಸುಕ್ತಾ ಇದೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ. ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಸಾರಿಗೆಯ ಕುತ್ತಿಗೆ ಹಿಸುಕ್ತಾ ಇದೆ. ಉಚಿತ ಎನ್ನುವ ಹಿಂದೆ ಸಾರಿಗೆ ಸಂಸ್ಥೆಗಳ ವಿನಾಶದ ಕಥೆ ಇದೆ ಅಂತ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ರಾಜ್ಯ ಸಾರಿಗೆ ನಿಗಮಗಳ ಶಕ್ತಿ ಕುಂದಿಸಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ 3 ಆರ್ಥಿಕ ವರ್ಷಗಳಿಂದ ನಿಗಮಗಳಿಗೆ ನೂರಾರು ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಪಾವತಿಸಬೇಕಾದ ಶಕ್ತಿ ಯೋಜನೆಯ ಬಾಕಿ ಮೊತ್ತ ಬೆಟ್ಟದಂತೆ ಬೆಳೆದಿದೆ ಅಂತ ಕಿಡಿಕಾರಿದೆ ವಿಪಕ್ಷ ಬಿಜೆಪಿ. ದಾಖಲೆ ಸಮೇತ ನೀವು ಕೂಡ ಒಂದು ರಿಪೋರ್ಟ್ನ ನೋಡ್ತಾ ಇದ್ದಾರೆ. ಇದನ್ನ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನು, ಜೊತೆಗೆ ನಿಜವಾಗ್ಲೂ ಸಾರಿಗೆ ನಿಗಮದ ಶಕ್ತಿಯನ್ನ ಕುಂದಿಸ್ತಾ ಇದೆಯಾ ಫ್ರೀ ಟಿಕೆಟ್, ಹೇಗೆ ಅಂತ? ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಜಿ ಕನ್ನಡ ಜೊತೆ ಮಾತಾಡ್ತಾ ಅದನ್ನ ಸರಿದೂಗಿಸುವಂತಹ ಕೆಲಸವನ್ನ ಕೂಡ ನಿಗಮಗಳು ಮಾಡ್ತಾ ಇರುವಂತದ್ದು, ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಿದ್ರು. ಸದ್ಯ ಇದಕ್ಕೆ ಬಿಜೆಪಿ ವ್ಯಂಗ್ಯ ಮಾಡಿ ಸಾರಿಗೆ ನಿಗಮಗಳ ಶಕ್ತಿಯನ್ನ ಸರ್ಕಾರ ಫ್ರೀ ಟಿಕೆಟ್ ಕುಂದಿಸಿತ್ತ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಸಾರಿಗೆ ನಿಗಮಗಳ ಮೇಲೆ ಬಹಳಷ್ಟು ಒತ್ತಡ ಆಗ್ತಿದೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಒಂದು ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಪಾವತಿಸಬೇಕಿದ್ದ ಶಕ್ತಿ ಯೋಜನೆ ಬಾಕಿ ಮೊತ್ತ ಏನಿದೆ ಅದನ್ನ ಅವರು ಡಾಕ್ಯುಮೆಂಟ್ಸ್ ಮೂಲಕ ತೋರಿಸಿರುವಂತದ್ದು. ಅಂದ್ರೆ 2023-24 ಆಗಿರ್ಬೋದು, 24-25 ಆಗಿರ್ಬೋದು, 25-26 ಎಷ್ಟು ಕೋಟಿ ಹಣ ಒಟ್ಟು, ಅಂದ್ರೆ ಎಷ್ಟು ಹಣ ಬಾಕಿ ಇದೆ ಅದನ್ನ ಕೂಡ ತೋರಿಸಿ, ಅಂದ್ರೆ ಫ್ರೀ ಟಿಕೆಟ್ ಇಂದ ಇಷ್ಟು ನಷ್ಟದಲ್ಲಿದೆ ಅನ್ನೋದನ್ನು ಕೂಡ ಅವರು ಬಿಂಬಿಸಿರುವಂತದ್ದು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಮೊನ್ನೆದ್ದು ಏನಂದ್ರೆ, ರಾಮಲಿಂಗಾರೆಡ್ಡಿ ಅವರ ಬಳಿ ನಾವು ಪ್ರಶ್ನೆಯನ್ನ ಮಾಡಿದಾಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಗಮದಲ್ಲಿ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರು. ಒಂದು ವೇಳೆ ಆ ರೀತಿ ಸಮಸ್ಯೆ ಇದ್ದಾಗ ಅದನ್ನ ಸರಿದೂಗಿಸ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ನಾವು ಕೂತು ಚರ್ಚೆಯನ್ನ ನಡೆಸೋದಾಗಿ ಕೂಡ ತಿಳಿಸಿದ್ರು. ಆದ್ರೆ ಸದ್ಯ ಬಿಜೆಪಿ ಅವರು ಈ ರೀತಿಯಾಗಿ ವ್ಯಂಗ್ಯ ವ್ಯಕ್ತಪಡಿಸೋದ್ರಿಂದ ಇದಕ್ಕೆ ಯಾವ ರೀತಿ ಸಾರಿಗೆ ಸಚಿವರು ಕೌಂಟರ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.